ನಮಸ್ಕಾರ ಗೆಳೆಯರೆ. ಮೊದಲ T20I ಪಂದ್ಯಕ್ಕೆ ಹೊಸ ತಂಡ ಪ್ರಕಟ. ಹೀಗಿರಲಿದೆ ನೋಡಿ ಭಾರತ ಪ್ಲೇಯಿಂಗ್ 11 ತಂಡದಿಂದ 8 ಸ್ಟಾರ್ ಆಟಗಾರರು ಹೊರಗೆ. ಇನ್ನು ಭಾರತ ಸದ್ಯಕ್ಕೆ ಏಕದಿನ ಸರಣಿಯನ್ನ ಗೆದ್ದು ಬೀಗಿದ್ದು ಈಗ 5 ಪಂದ್ಯಗಳ T20 ಸರಣಿ ಕೂಡ ಆರಂಭವಾಗಲಿದೆ. ಆದರೆ ಈ ಒಂದು T20I ಸರಣಿಯ ಮೊದಲ T20 ಪಂದ್ಯಕ್ಕೆ ನಮ್ಮ ಭಾರತ ಪ್ಲೇಯಿಂಗ್ 11 ಯಾವ ಥರ ಇರಲಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸಿಕೊಡುತ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾಕೆಂದರೆ ನಾವು ಯಾವುದೇ ಹೊಸ ವಿಡಿಯೋ ಮಾಡಿದರೂ ಕೂಡ ಮೊದಲಿಗರಾಗಿ ನೀವು ನೋಡಬಹುದು. ಟೆಸ್ಟ್ನಲ್ಲಿ ನಮ್ಮ ಭಾರತ ತಂಡ ದಕ್ಷಿಣ ಆಫ್ರಿಕಾ ವಿರುದ್ಧ ಮುಗ್ಗರಿಸಿತ್ತು. ಹೀಗಾಗಿ ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾನ ಏಕದಿನದಲ್ಲಿ 2-1 ಅಂತರದಲ್ಲಿ ತೀರಿಸಿಕೊಂಡಿತ್ತು. ಹೀಗಾಗಿ ಭಾರತ ಈಗ ಸದ್ಯಕ್ಕೆ 5 ಪಂದ್ಯಗಳ T20 ಸರಣಿಯನ್ನು ನಮ್ಮ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ಆಡಲಿದೆ. ಅಂದರೆ ಇದು T20 ವರ್ಲ್ಡ್ ಕಪ್ಗೆ ಮುನ್ನ ಇದು ಒಂದು ರೋಚಕ T20 ಸರಣಿ ಆಗಲಿದೆ. ಏಕೆಂದರೆ ಈ ಒಂದು T20ನಲ್ಲಿ ಸುಮಾರು ಪ್ಲೇಯರ್ಸ್ಗಳ ಭವಿಷ್ಯ ಕೂಡ ಅಡಗಿದೆ. ಹೀಗಾಗಿ ಈ ಒಂದು T20 ವರ್ಲ್ಡ್ ಕಪ್ ದೃಷ್ಟಿಕೋನದಿಂದ ನಮ್ಮ ಭಾರತ ತಂಡ ದಕ್ಷಿಣ ಆಫ್ರಿಕಾ ವಿರುದ್ಧ T20 ಸರಣಿ ಆಡಲು ಸಜ್ಜಾಗುತ್ತಿದೆ. ಹೀಗಾಗಿ ಈ ಒಂದು T20 ಸರಣಿಗೆ ಮೊದಲ T20I ಪಂದ್ಯ ಡಿಸೆಂಬರ್ 9ರಂದು ಅಂದರೆ ನಾಳೆ ಸಾಯಂಕಾಲ 7 ಗಂಟೆಗೆ ಒಡಿಸ್ಸಾದ ಕಟಕ್ನಲ್ಲಿ ಆರಂಭವಾಗಲಿದೆ. ಅಂದರೆ ಈ ಒಂದು T20Iಗೆ ಭಾರತದ ಪ್ಲೇಯಿಂಗ್ 11 ಯಾವ ಥರ ಇರಲಿದೆ ಅಂತ ನೋಡ್ತಾ ಹೋಯಿತು ಅಂದರೆ, ಮೊದಲನೇದಾಗಿ ನಮ್ಮ ಟೀಮ್ ಇಂಡಿಯಾದಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಅವರು ಓಪನರ್ಗಳಾಗಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಸಂಜು ಸ್ಯಾಮ್ಸನ್ ಅಥವಾ ಶುಭ್ಮನ್ ಗಿಲ್ ಈ ಇಬ್ಬರಲ್ಲಿ ಒಬ್ಬರು ಅಭಿಷೇಕ್ ಶರ್ಮಾ ಜೊತೆ ಇನ್ನಿಂಗ್ಸ್ ಆರಂಭಿಸೋದು ಖಚಿತ. ನಂಬರ್ 3 ನಾಯಕ ಸೂರ್ಯಕುಮಾರ್ ಯಾದವ್ ಇದ್ದರೆ, ನಂಬರ್ 4 ತಿಲಕ್ ವರ್ಮಾ, ನಂಬರ್ 5 ಅಕ್ಷರ್ ಪಟೇಲ್, ನಂಬರ್ 6 ಶಿವಮ್ ದುಬೆ, ನಂಬರ್ 7ನಲ್ಲಿ ಹಾರ್ದಿಕ್ ಪಾಂಡ್ಯ, ನಂಬರ್ 8 ವಾಷಿಂಗ್ಟನ್ ಸುಂದರ್, ನಂಬರ್ 9 ಜಸ್ಪ್ರೀತ್ ಬುಮ್ರಾ ಇದ್ದರೆ, ನಂಬರ್ 10 ಕುಲ್ದೀಪ್ ಯಾದವ್, ನಂಬರ್ 11ನಲ್ಲಿ ವರುಣ್ ಚಕ್ರವರ್ತಿ ನಮ್ಮ ತಂಡಕ್ಕೆ ಪ್ಲೇಯಿಂಗ್ 11ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ನಮ್ಮ ಭಾರತ ತಂಡ ದಕ್ಷಿಣ ಆಫ್ರಿಕಾ ವಿರುದ್ಧದ T20 ಸರಣಿಯ ಮೊದಲ T20 ಪಂದ್ಯಕ್ಕೆ 3 ಸ್ಪಿನ್ನರ್ಗಳೊಂದಿಗೆ ಕಣಕ್ಕಿಳಿತಾ ಇದೆ. ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ ಸ್ಪಿನ್ನರ್ ಆದರೆ, ಇನ್ನು ಮೇನ್ ಫಾಸ್ಟ್ ಬೌಲರ್ ಆಗಿ ಜಸ್ಪ್ರೀತ್ ಬುಮ್ರಾ ನಮ್ಮ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಜಸ್ಪ್ರೀತ್ ಬುಮ್ರಾಗೆ ಬ್ಯಾಕಪ್ ಬೌಲರ್ ಆಗಿ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಇದ್ದರೆ, ಇನ್ನು ಇನ್ನೊಬ್ಬ ಸ್ಪಿನ್ನರ್ ಅಕ್ಷರ್ ಪಟೇಲ್ ಅವರು ಕೂಡ ಕಣಕ್ಕಿಳಿತಾ ಇದ್ದಾರೆ. ಇದು ಏನಪ್ಪ ಅಂದರೆ ಭಾರತದ ಪ್ಲೇಯಿಂಗ್ 11 ಆಗಿದೆ. ಬಟ್ ಈ ಒಂದು ಬಲಿಷ್ಠ ಪ್ಲೇಯಿಂಗ್ 11 ನಮ್ಮ ತಂಡದಲ್ಲಾದರೆ ದಕ್ಷಿಣ ಆಫ್ರಿಕಾ ಕೂಡ ಅಷ್ಟೇ ಬಲಿಷ್ಠವಾಗಿ ಎಡನ್ ಮೆಕ್ರಮ್ ಅವರ ನಾಯಕತ್ವದಲ್ಲಿ ಕಣಕ್ಕಿಳಿತಾ ಇದೆ. ಬಟ್ ಯಾವ ಥರ ಪೈಪೋಟಿ ಇರಲಿದಂತ ಕಾದು ನೋಡೋಣ. ನಿಮ್ಮ ಪ್ರಕಾರ ಭಾರತದ ಪ್ಲೇಯಿಂಗ್ 11 ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ T20Iಗೆ ಯಾವ ಥರ ಇರಬೇಕಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.